ಜಕ್ನೂರ್ ಸಾಹೇಬರ ಕನಸು ಈ ಒಂದು ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಅಥಣಿ ತಾಲೂಕಿನಲ್ಲಿ ಮಾಡಬೇಕು, ಈ ರೈತರಿಗೆ ಅನುಕೂಲ ಆಗಬೇಕಂತ ಹೇಳಿ ಮೊಟ್ಟ ಮೊದಲು ಅವರು ಬೀಜನ್ನ ಊರಿದರು. 2002ರಲ್ಲಿ ಅವತ್ತಿನ ಶಾಸಕರು ಹಿರಿಯರಾದಂತಹ ಸನ್ಮಾನ್ಯ ಶಹಜಾನ್ ಡೊಂಗರಾವ್ ಸಾಹೇಬರು ಅದನ್ನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿ ಫ್ಯಾಕ್ಟರಿಯನ್ನು 2002ರಲ್ಲಿ ಪ್ರಾರಂಭಿಸಿದರು. ಅವತ್ತಿನ ದಿನಮಾನಗಳಲ್ಲಿ ಅವರು ಕೂಡ ಇದರಲ್ಲಿ ರಾಜಕೀಯ ಬರಬಾರದು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ರಾಜಕಾರಣ ಮಾಡಲಿಲ್ಲ. ಅದೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದು. ಕಾಲಾನಂತರ ಇವರು ಅದನ್ನು ಬಂದು ಗದ್ದಿಗೆಯನ್ನು ಹಿಡಿದು ಸುಮಾರು 2002ರಿಂದ 2023 ಅಂದರೆ ಸುಮಾರು 23 ವರ್ಷಗಳವರೆಗೆ 2,500 ಕೇವಲ 5,500 ಮಾಡ್ಯಾರ. ಇನ್ನು ಮೊನ್ನೆ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ಹೇಳ್ತಾವ ಅವರು ಅಧ್ಯಕ್ಷರನ್ನ ಮಾತಾಡಿದ್ರ ಅಂದಾಜು ಒಂದು 35 ಕೋಟಿ ರೂಪಾಯಿ ನಮ್ಮ ಕಾರ್ಖಾನೆ ಲಾಸ್ ಆಗಿದೆ. ಕಾರಣ ಏನಪ್ಪಾ ಅಂದ್ರೆ ರೈತರನ್ನ ಕಾರಣ ಅಂತ. ಚಲೋ ಆತಪ್ಪ ಅಂದ್ರೆ ಇವ್ರ ಕಾರಣ, ಕೆಟ್ಟಪ್ಪ ಅಂದ್ರೆ ಇದು ರೈತರನ್ನ ಕಾರಣ ಅಂತ ಹೇಳಿ ಇಂಥ ಒಂದು ಮಾತನ್ನ ಅವ್ರು ಮಾತಾಡಬಾರ್ದು. ಇವತ್ತು ಗಜಾನ್ ಮಂಗಸೂಳಿ ಅವರು ಶಹಜಾನ್ ಡೊಂಗರಾವ್ ಸಾಹೇಬ್ ಜೊತೆಗೆ ನಾವೆಲ್ಲ ಟೀಮ್ ಕೂಡಿಕೊಂಡು ಒಂದು ಗಟ್ಟಿಯಾದಂತಹ ಒಂದು ನಿರ್ಧಾರವನ್ನ ಮಾಡಿದ್ದೀವಿ. ಏನು ನಿರ್ಧಾರಪ್ಪ ಅಂದ್ರೆ ಅವರು ಕೇವಲ ಈ ಕಾರ್ಖಾನೆಯನ್ನ ದಿಶಾಬೂಲು ಮಾಡ್ತಾ ಇದ್ದಾರೆ, ರೈತರನ್ನ ದಿಶಾಬೂಲು ಮಾಡ್ತಾ ಇದ್ದಾರೆ. 2-3 ಜಿಬಿ ಒಳಗೆ ಈಗಿನ ಶಾಸಕರು ಬಂದಿಲ್ಲ, ಮಣ್ಣಿ ಜಿಬಿ ಒಳಗೆ ಬಂದು ಮತ್ತೇನೇನೋ ಮಾತಾಡ್ಯಾರೋ ಇಲ್ಲ, ನಮಗದು ಗೊತ್ತಾಗಿದ್ದಿಲ್ಲ, ನಾವು ಇದನ್ನು ಮುಂದೆ ಸುಧಾರಿಸ್ತೀವಿ ಅನ್ನುವಂಥದ್ದು. ನಿಮ್ಮ ಯಾವ ತರ ಸುಧಾರಿಸ್ತೀವಿ ಅನ್ನೋದೆಲ್ಲ ನಮಗೆಲ್ಲ ಗೊತ್ತಾಗಿದೆ. ಇವತ್ತು ನಾವು ಎಲ್ಲ ಮುಖಂಡರು 2002ರಲ್ಲಿ ಶಹಜಾನ್ ಡೊಂಗರಾವ್ ಸಾಹೇಬ್ ಏನ ಇದ್ದಾಗ ಅವ್ರು ಕಂಪ್ಲೀಟ್ ಮಾಡಿ ಹಂಗಾಮ ಸ್ಟಾರ್ಟ್ ಮಾಡಿದ್ವು. ನಾವೆಲ್ಲ ಮುಖಂಡರು ಅವ್ರನ್ನೇ ಒಬ್ಬ ಅಭ್ಯರ್ಥಿಯನ್ನ ಮಾಡಿ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಂದು ಪ್ಯಾನೆಲ್ ಮಾಡಿ ಇವತ್ತು ನಿಸ್ವಾರ್ಥವಾಗಿ ನಾವು ಸೇವೆಯನ್ನ ಸಲ್ಲಿಸ್ತೇವೆ ಅನ್ನುವಂತ ಒಂದು ಉದ್ದೇಶದಿಂದ ಈ ಕಾರ್ಖಾನೆಯಲ್ಲಿ ನಾವು ಒಂದು ಪ್ಯಾನೆಲ್ ಮಾಡ್ತಾ ಇದ್ದೇವೆ. ಅದರ ಹೆಸರು ಸ್ವಾಭಿಮಾನಿ ರೈತ ಪ್ಯಾನೆಲ್. ಇವರೇನು ಸ್ವಾಭಿಮಾನಿ ಅನ್ನಕತ್ತಾರಲ್ಲ, ಅವ್ರ ಸ್ವಾಭಿಮಾನಿ ದಿಶಾಬೂಲ ಮಾಡುವಂತ ಸ್ವಾಭಿಮಾನಿ. ಅವರು ಯಾವಾಗ ಬೇಕೋ ಅವಾಗ ಸ್ವಾಭಿಮಾನ ಅಂತಾರ, ಯಾವಾಗ ಬೇಡ ಅವಾಗ ಅದನ್ನ ಹೆಸರಕ್ಕೆ ಅರ್ಥಕ್ಕೆ ಅನರ್ಥ ಆಗುವ ಹಂಗನ ಕೆಲಸ ಮಾಡಿದವರದಾರ. ಆದ್ರೆ ನಾವೇನದೇವಿ ಸ್ವಾಭಿಮಾನಿ ರೈತ ಪ್ಯಾನೆಲ್ ಅಂತ ಹೇಳಿ ಮಾಡಿ ಮುಂಬರುವ ದಿನಮಾನ ಒಳಗ ಈ ಫ್ಯಾಕ್ಟರಿ ಹೆಂಗಾಗೈತಪ್ಪ ಅಂದ್ರೆ ಈಗ 35 ಕೋಟಿ ಮುಂದೆ ನಾವೆಲ್ಲ ಬಂದ ಮೇಲೆ ಇದು ನಮ್ಮ ಪ್ಯಾನೆಲ್ ಎಲ್ಲರೇ ರೈತರು ಎಲ್ಲರೂ ಆಶೀರ್ವಾದವನ್ನ ಮಾಡಿ ಗೆಲ್ಲಿಸ್ತಾವೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಇದರ ನಂತರ ನಾವೊಂದು 15 ಮಂದಿ ಒಂದು ಸಲಹಾ ಸಮಿತಿ ಮಾಡ್ತೀವಿ. ಲಾಸ್ಟ್ ಟೈಮ್ ನಾವು ಸುಮಾರು 1 ತಿಂಗಳು ಮೊದಲನೇ ಇದನ್ನ ನಾವೆಲ್ಲ ಮಾತಾಡಿದಾಗ ಅವ್ರೇನೋ ಮಣ್ಣೆಲ್ಲೂ ಮಾತಾಡ್ಯಾರಂತ. ನಾವು ಸಲಹಾ ಸಮಿತಿ ಮಾಡ್ತೀವಿ ಅಂತ ಹೇಳಿ 23 ವರ್ಷ ಆತ ನಿಮಗೆ ಅದು ಮಾಡ್ಬೇಕನ್ನುವಂಥದ್ದು ನಿಮಗೆ ಗಮನಕ್ಕೆ ಬರಲಿಲ್ಲೇನು? ನಾವು ಅಂದ ಮೇಲೆ ಅದನ್ನ ಚಾಲನೆ ತಗೊಳಕತ್ತಾರೇನ? ಪ್ರಾಮಾಣಿಕವಾಗಿ ತಮ್ಮ ಮೂಲಕ ಇವತ್ತು ನಾವು ಪ್ರಾರಂಭಿಕವಾಗಿ ಕೆಲವೊಂದು ಜನರನ್ನ ನಾಮಿನೇಟ್ ಮಾಡಿದ್ದೀವಿ. ಇದು ಮುಗಿದ ಮೇಲೆ ನಾವು ಆಶೀರ್ವಾದದಿಂದ ಗೆಲ್ಲುತ್ತಾರೆ ಅನ್ನುವಂಥ ವಿಶ್ವಾಸದಿಂದ ಸಲಹಾ ಸಮಿತಿ ಮಾಡ್ತೀವಿ. ಪಕ್ಷಾತೀತ, ಜಾತ್ಯತೀತ ರೈತ ಸಂಘಟನೆ ಮುಖಂಡರನ್ನ, ಟೆಕ್ನಿಕಲ್ ಇದ್ದವ್ರನ್ನ ಎಲ್ಲರನ್ನ ಕೂಡಿಸಿಕೊಂಡು ಈ ಫ್ಯಾಕ್ಟರಿಯನ್ನ ಹೆಂಗ್ ನಡೆಸಬೇಕನ್ನುವಂತ ಒಂದು 5 ವರ್ಷ ಅವಕಾಶ ಕೊಟ್ರಂದ್ರ ಈ ಫ್ಯಾಕ್ಟರಿ ಈಗೇನ ಅಧೋಗತಿಗೆ ತಂದಾವ ಅದನ್ನ ಪುನಶ್ಚೇತನ ಮಾಡ್ತೀವಿ. ಮಾಡುವಂತ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಾನ ಅನ್ನುವಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತೀನಿ. ಧನ್ಯವಾದ.